ಏನಾದ್ರು ಇದ್ರೆ ನಮಗೊಂದು ಇನ್ಫಾರ್ಮೇಶನ್ ಕೊಡಿ. ದೀಪಕ್ ಸರ್ ಹತ್ರ ನಾನು ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ. ಏನಾದ್ರು ಇದ್ರೆ ಮನೆ ಮನೆಗೆ ಹೋಗಿ ಗಿಡ ಮರದ ಬಗ್ಗೆ ಹೇಳಿ ಅವ್ರಿಗೊಂದು ಸ್ಟಿಕ್ಕರ್ ಅಂಟಾಕಿ ಎಲ್ಲ ಮಾಡಿ ಬರ್ತಾ ಬೇಕಾದ್ರೆ ನಾವು ಫ್ರೀ ಇದ್ರೆ ನಿಮ್ಮ ಪ್ರೋಗ್ರಾಮ್ನಾಗ ನಾವು ಥ್ಯಾಂಕ್ ಯು ಸರ್. ಆಕ್ಚುಲಿ ನಮ್ಗೆ ಇವತ್ತು ಖುಷಿ ಆಯ್ತು, ನಿಮ್ ಸಪೋರ್ಟ್ ಸಿಕ್ಕಿದ್ರೆ ನಮ್ಗಿನ್ನ ಹೆಲ್ಪ್ ಆಗುತ್ತೆ. ಇವಾಗ ಆಲ್ ಓವರ್ ಕರ್ನಾಟಕದಲ್ಲಿ ಇವತ್ತು ಒಂದೇ ದಿನ ಮೇಡಮ್ 25 lakhs ಸಸಿಗಳು ಆಗ್ತಾ ಇರ್ತದೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ. 25 lakhs. ವರುಣ್ ಸರ್ ಪರಿಸರ ಮಿತ್ರ, ಫ್ರೀ ಎಜುಕೇಶನ್ ಈ ಪರಿಸರ ಮಿತ್ರಕ್ಕೆ ಯಾರ್ಯಾರು ಪೇರೆಂಟ್ಸ್ ಬರ್ತಿದ್ದಾರೆ? ಏನಿಲ್ಲ ಸರ್, ಅದು ಇವಾಗ ನಾವು ಸಿರಿ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. ನಮ್ಮ ಪ್ಯಾರೆಂಟ್ಸ್ ನಮ್ದು ಸಿರಿ ಅಂತೇಳಿ ನಮ್ಮ ಪ್ರೋಗ್ರಾಮ್ ಸೋಷಿಯಲ್ ಇನೋವೇಷನ್ ಸೊ ಇದರಲ್ಲಿ ನಾವು ಪ್ರತಿ ವೀಕ್ ನಮ್ಮ ಪ್ಯಾರೆಂಟ್ಸ್ಗೆ ಒಂದು ವೀಕ್ ಟ್ರೈನಿಂಗ್ ಇರುತ್ತೆ, ಒಂದು ವೀಕ್ ಪರಿಸರ ಮಿತ್ರನಾಗಿ ನಾವು ಗಿಡವನ್ನು ನೆಟ್ಟಿಸ್ತಾ ಇದ್ದೀವಿ. ಇದರಲ್ಲಿ ಆಲ್ಮೋಸ್ಟ್ 1 ಮಂತ್ನ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಒಂದು 100 plants ಮಾಡಿದ್ದೀವಿ. ಸೊ ಹಿಂಗೇ ಮೊನ್ನೆ ಎಲ್ಲ ಯೂಸ್ ಮಾಡಬೇಕು ಅಂತ ಸೊ ನಿಮ್ಮ ಕಡೆಯಿಂದಲೂ ಫಾರೆಸ್ಟ್ ಸೊ ನಮಗೂ ಹೆಲ್ಪ್ ಆಗುತ್ತೆ. ಮುಂದೆ ಇಲ್ಲ ಎವ್ರಿ ವೀಕ್ ನೆಟ್ಟೋದಿರುತ್ತೆ ನಿಮ್ಮ ಕಡೆ ಅಂತಲ್ಲ, ನಿಮ್ಗೆ ಏನಾದರೂ ಈಗ ಪ್ಲೇಸಸ್ ಗೊತ್ತಾದ್ರೂ ಇನ್ಫಾರ್ಮ್ ಮಾಡಿ. ನಾವು ಪೇರೆಂಟ್ಸ್ನ ಕರ್ಕೊಂಡು ಬಂದು ಇವತ್ತು ಇಂಟ್ರೆಸ್ಟ್ ಮಾಡ್ತಾ ಇದ್ದೀವಿ, ಅಲ್ಲಿಗೆ ನಾವು ಬಂದ್ವಿ. ಸೊ ಕೋಆಪರೇಷನ್ ಓಕೆ ಮೇಡಮ್, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾಗುತ್ತೆ ಅವೆಲ್ಲ ಸಹಾಯ ಮಾಡ್ತೀವಿ. ನಿಮಗೆ ಏನೇನು ಯಾವ ರೀತಿ ಸಸಿಗಳು ಬೇಕು ಬೇಕಾದ್ರೆ ವೀಕ್ಲಿ ಕೊಡ್ತೀವಿ, ಬೇಕಾದ್ರೆ ಮನೆ ಎವ್ರಿ ವೀಕ್ ಅಟ್ಲೀಸ್ಟ್ ಒಂದು 20 to 25 ಪ್ಲಾಂಟ್ಸ್ವರೆಗೆ ನಮ್ಮ ಪ್ಯಾರೆಂಟ್ಸ್ ನೆಟ್ತಾನೆ ಇದ್ದಾರೆ. ಸೊ ಏನಂದ್ರೆ ಇಲ್ಲಿ ಮನೆಗಳಿದೆಯಲ್ಲ ಎಲ್ಲನೂ ಏರಿಯಾ ಹಾಕೊಂಡು ಕವರ್ ಮಾಡ್ತಾ ಬಂದಿದ್ದಾರೆ. ಸೊ ಪಾಪ ಅವರನ್ನು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ವರುಣ್ ಮೂರ್ತಿ ಸರ್ ವಿಜಯಮನಿ ನೀವು ಬನ್ನಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ನ ನಡೆಯುತ್ತೆ. ಇವತ್ತು ಫೀಲ್ಡಿಗೆ ಬಂದಿದ್ದಾರೆ ಅಂದರೆ ಈ ಪ್ಯಾರೆಂಟ್ಸ್ ನೆಕ್ಸ್ಟ್ ವೀಕ್ ಟ್ರೈನಿಂಗಲ್ಲಿ ಇರ್ತಾರೆ. ಆ ಟ್ರೈನಿಂಗಲ್ಲಿ ಅವರಿಗೆ ಯೋಗ ಮತ್ತು ಹೆಂಗೆ ಎಕ್ಸಸೈಸಸ್ ಮಾಡೋದು, ಹೆಲ್ದಿ ಫುಡ್ ಐಟಿ ಇಂಥವೆಲ್ಲನೂ ನಾವು ಮಾಡಿಸ್ತೀವಿ. ಪೇರೆಂಟ್ಸ್ ಇನ್ನೂ ಹೇಳಿ ಸರ್ಗೆ ಅಂದ್ರೆ ಇವರು ವಾಲಂಟಿಯರ್ ಆಗಿ ಸೊ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಪ್ಯಾರೆಂಟ್ಸ್ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಊರಲ್ಲೂ ಎಲ್ಲ ಮನೆ ಹತ್ರನೂ ಗಾಳಿ ಡಿಗ್ರಿ ಇಲ್ಲ ಯಾವ ಕಡೆ ನಾನು ನೋಡ್ಲಿಲ್ಲ. ಇಲ್ಲಿ ಸೆಲ್ಫ್ ಇಂಟ್ರೆಸ್ಟ್ ಬರೋರು ಹಾಗೆ ಈ ರೀತಿ ಪ್ರೋಗ್ರಾಮ್ ಮಾಡೋದು ನಾನು ಎಲ್ಲಿ ನೋಡ್ಲಿಲ್ಲ ಮೇಡಮ್. ಇಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇಲ್ಲ ಸರ್, ಸ್ಕೂಲ್ ಕಡೆಯಿಂದ ನಮ್ಮ ಮನೆಗೆ ವಿಸಿಟ್ ಮಾಡ್ತೀವಿ. ನಾವು ಅವ್ರ ಪರಿಸರ ಮಿತ್ರ ಆಗಿ ಅಂತ ನಾವು ಅವ್ರಿಗೆ ತಿಳಿಸ್ತೀವಿ, ಅವೇರ್ನೆಸ್ ಕೊಡ್ತೀವಿ. ಗಿಡ ಮಾಡ್ತೀವಿ ಅವ್ರ ಅದನ್ನ ನಾವು ನೆಟ್ಬಿಟ್ಟು ನೀರು ಹಾಕಿ ಗೊಬ್ಬರ ವೀಕ್ಲಿ ನೀವೇ ಹೋಗ್ತೀರಾ ಪ್ರಾಮಿಸ್ ತಗೊಂತೀವಿ. ನಾವು ಅವ್ರ ಮನೆಗೆ ಒಂದು ಸ್ಟಿಕ್ಕರ್ ಇದೆ ಸರ್ ಸ್ಕೂಲ್ ಕಡೆಯಿಂದ, ಸ್ಟಿಕ್ಕರ್ ಹಾಕ್ತೀವಿ. ಸೊ ನಾವು ಮತ್ತೆ ಆವಾಗ ಎವ್ರಿ ವೀಕ್ ಪ್ರೋಗ್ರಾಮ್ಗಳಲ್ಲಿ ಚೇಂಜ್ ಆಗ್ತಿರ್ತೀವಿ. ಚೇಂಜ್ ಆಗ್ತಿಲ್ಲ ಪೇರೆಂಟ್ಸ್ ನೆಕ್ಸ್ಟ್ ಯಾವಾಗಾದ್ರೂ ನೀವು ವಿಸಿಟ್ ಮಾಡಿದಾಗ ನೋಡ್ಬೋದು. ನಾವು ಈ ತರ ಬಂದಿದ್ವಿ, ಈ ತರ ಗಿಡ ನೆಟ್ಟಿದ್ವಿ, ಇದೆ ಗಿಡ ಅಂತ ನೀವು ಗುರುತಿಸ್ಬೋದು. ನಮ್ಗಿರೋ ಡಿಮ್ಯಾಂಡ್ ಅಂದ್ರೆ ಸರ್ ಗಿಡಗಳು ಕೊಡ್ತಾರೆ ಮಾಡಿ ಸರ್, ಗಿಡಗಳು ಕೊಟ್ಟರೆ ಸಾಕು. ಈ ಕಡೆಯಿಂದ ಮಾತಾಡೀನಿ ಮೇಡಮ್. ನಿಮ್ಗೆ ಏನಾದ್ರು ಇದು ಬೇಕಾದ್ರೆ ನಮ್ಮ ಆಫೀಸ್ನಲ್ಲಿ ಲೆಟರ್ ಕೊಡಿ, ಬೇಕಾದ್ರೆ ವಿಷಯ ಕೊಡ್ತೀವಿ ತಂದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇವಾಗ ಕೂಡ ನಮ್ಮ ಸ್ಪಾನ್ಸರ್ಸ್ ಅರಣ್ಯ ಇಲಾಖೆಯಿಂದ ಕೂಡ ನಮಗೆ ಸಪೋರ್ಟ್ ಸಿಕ್ಕಿದೆ ಸರ್, ಶ್ರೀಕಾಂತ್ ರಾಥೋಡ್ ಅಂತೇಳಿ. ಸೊ ನಾವು ಕೂಡ ಒಂದು ಪರಿಸರ ಮಿತ್ರ ಅಂತ ಮಾಡ್ತಿರೋದಕ್ಕೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ಅವರು ಸಸ್ಯಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಮಗ್ ಕೂಡ ಸಂತೋಷ ಆಯ್ತು ಇದರಿಂದ. ಸೊ ಥ್ಯಾಂಕ್ ಯು ಸರ್. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಶ್ರೀಕಾಂತ್ ರಾಥೋಡ್ ಅಂತ ಇಲ್ಲಿ ಯಲಹಂಕ ರೇಂಜ್ ಅಲ್ಲಿ ಬೀಟ್ ಫಾರೆಸ್ಟ್ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಗ್ಲೋಬಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅವ್ರ ಕಡೆಯಿಂದ ಪೇರೆಂಟ್ಸ್ಗಳು ಓನ್ ಆಗಿ ವಾಲಂಟಿಯರ್ ಆಗಿ ಬಂದು ಸಸಿಗಳು ನೆಟ್ಬಿಟ್ಟು ಒಂದು 20 ರಿಂದ 25 ಸಸಿಗಳು
ಅದಕ್ಕೆ ಮತ್ತೆ ಟೀಚರ್ಸ್ಗಳು ಬಂದಿರ್ತಾರೆ. ಮೇಡಮ್ ತಮ್ಮ ಹೆಸರು? ಶಕುಂತಲಾ ಶಕುಂತಲಾ ಮೇಡಮ್ ಮತ್ತೆ ರೇಖಾ ಮ್ಯಾಮ್. ರೇಖಾ ಮೇಡಮ್ ಅವರು ಬಂದು ಸ್ವಯಂ ಇಂಟ್ರೆಸ್ಟ್ ಬಂದು ನಾವು ಒಂದು ಮಾರ್ಕ್ ಪೂಜೆ ಟೀಚರ್ಸ್ಗಳಿಗೆ ರಿಕ್ವೆಸ್ಟ್ ಮಾಡಿದಂಗ ಅವರೇ ಸ್ವಂತಾಗಿ ಬಂದು ನಮ್ಮ ಜೊತೆಲಿ ಕೈ ಜೋಡಿಸ್ಬಿಟ್ಟು ಮತ್ತು ಪೇರೆಂಟ್ಸ್ಗಳು ನಮ್ಮ ಜೊತೆ ಎಲ್ಲ ಕೈ ಜೋಡಿಸ್ಬಿಟ್ಟು ಖುಷಿಯಿಂದ ಒಂದು 25 ಗಿಡಗಳನ್ನು ನೆಟ್ಟು ನಮ್ಮ ಡಿಪಾರ್ಟ್ಮೆಂಟಿಗೆ ಒಂಥರ ಸಪೋರ್ಟ್ ಮಾಡೋದಾಯಿತು. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ನಮಗೆ ಏನಾದರೂ ಸಹಾಯ ಕೂಡ ನಾವು ಮಾಡ್ತೀವಿ ಅಂತ ಒಂದೊಂದು 2 ಮಾತು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಕಾಡು ಬೆಳೆಸಿ ನಾಡು ಉಳಿಸಿ, ಪರಿಸರ ನಮ್ಮೆಲ್ಲರ ರಕ್ಷಣೆ, ನಮ್ಮೆಲ್ಲರ ಹೊಣೆ. ಕಾಡು ಬೆಳೆಸಿ ನಾಡು ಉಳಿಸಿ. ಗಿಡ ಮರಗಳನ್ನು ನೆಡುವುದರಿಂದ ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ, ಬೆಳಕು ಸಿಗುತ್ತೆ, ಮತ್ತೆ ಆ ಗಿಡಗಳಿಂದ ನಮ್ಗೆ ಹಣ್ಣುಗಳು, ತರಕಾರಿ, ಹೂವುಗಳು ಎಲ್ಲ ಸಿಗುತ್ತೆ. ನಾವು ದಿನ ಆ ಗಿಡದಿಂದ ಬರೋ ಫ್ರೂಟ್ಸ್ ತಿಂದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೂ ಬಿಟ್ರೆ ಅದನ್ನ ಪೂಜೆಗೆ ಅಂತ ಬಳಸ್ತೀವಿ. ಗಿಡ ಮರಗಳಿಂದ ತುಂಬಾ ಉಪಯೋಗ ಇದೆ. ನಮ್ಗೆ ಗಾಳಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಗಿಡ ಮರಗಳು ನಮ್ಗೆ ಅತ್ಯುತ್ತಮ ಉಪಯೋಗ ಆಗುತ್ತೆ. ಯಾರು ಮರಗಳನ್ನು ಕತ್ತರಿಸುವುದು ನಿಲ್ಲಿಸಿ ಗಿಡಗಳನ್ನು ಬೆಳೆಸಬೇಕು ಅಂತ ನಾವು ಈ ಸಿರಿ ಪ್ರೋಗ್ರಾಮ್ ಇಂದ ಮಾಡ್ತಾ ಇದೀವಿ. ಗಿಡ ನೆಡುವಂತ ಕಾರ್ಯಕ್ರಮ ಈಗಾಗಲೇ ನಮ್ಮ ಸ್ಕೂಲಿಂದ 100 ಗಿಡಗಳನ್ನು ನೆಟ್ಟಿದೀವಿ. ನಾವು ಇನ್ನು ಮುಂದೆ ಇದೇ ತರ ನೆಡ್ತೀವಿ ಅಂತ ಹೇಳ್ತಾ ಇದೀವಿ. ಕಾಡು ಬೆಳೆಸಿ ಊರು ಬೆಳೆಸಿ. చెట్లు ఆరోగ్యంగా నడిపి ఆరోగ్యంగా ನಾವೊಂದು ಗಿಡ ನೆಟ್ಟರೆ ಅದು ನಮಗೆ ಒಳ್ಳೆ ಗಾಳಿ, ಬೆಳಕು ಮತ್ತೆ ನಮಗೆ ನೆರಳು ಕೊಡುತ್ತೆ. ಆದಷ್ಟು ಮತ್ತೆ ಈಗ ಕೋವಿಡ್ ಟೈಮಲ್ಲೆಲ್ಲ ನಾವು ಆಕ್ಸಿಜನ್ ಬೇಕು ಅಂತ ನಾವು ಕೇಳ್ತಿದ್ವಿ. ಒಂದು ಮರ ಇದ್ರೆ ಅದ್ರ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಅದನ್ನ ಆಮ್ಲಜನಕ ನಮಗೆ ಕೊಡುತ್ತೆ, ಇಂಗಾಲ ಡೈಆಕ್ಸೈಡ್ ಅದು ತಗೊಳುತ್ತೆ. ಹಾಗಾಗಿ ನಮ್ಮ ಆರೋಗ್ಯ ರಕ್ಷಣೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೋಬಹುದು. ಮನೆಯಲ್ಲಿ ವಯಸ್ಸಾದವ್ರಿಗೆ ಮೇಯ್ನು ಯಾವುದೇ ಆಕ್ಸಿಜನ್ ತೊಂದರೆ ಬರೋದಿಲ್ಲ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.